ಈ ಥರ ಫೋಲ್ಡ್ ಮಾಡಿದ್ರೆ ನಾವು ಸುತ್ತಳತೆ ಬಂದು 7 + 1 8. ಫಸ್ಟ್ 8ಗೆ ಮಾರ್ಕ್ ಮಾಡ್ಕೋಬೇಕು. ಈ ಥರ 8ಗೆ ಮಾರ್ಕ್ ಆದಮೇಲೆ ಉದ್ದ ಬಂದು 11 ಇಂಚು. 10 + 1 11. ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಬ್ಯಾಕ್ ಸೈಡ್ಗೆ ಈ ಥರ ಫೋಲ್ಡಿಂಗ್ ಮಾಡಬೇಕು. ಆಯಿತಾ? ಇದು ಸುತ್ತಳತೆ, ಇದು ಉದ್ದ. ಈಗ ನಾವು ನೆಕ್ಕು ಏನಾದರೂ ಮಾರ್ಕ್ ಮಾಡಬೇಕಾದ್ರೆ ಮೊದಲು ಫೋಲ್ಡಿಂಗ್ ಕಡೆಯಿಂದನೇ ಮಾರ್ಕ್ ಮಾಡ್ಕೋಬೇಕು. ಮೊದಲು ಬಂದು ನೆಕ್ಕಿನ ಅಗಲ 2.5, ಆಮೇಲೆ ಭುಜ 2.5. ಈ ಭುಜ ಮಾರ್ಕ್ ಮಾಡಿರ್ತೀರಲ್ಲ, ಇದರಿಂದ ಕೆಳಗಡೆಗೆ ಬಂದು ಕಂಕಳು ಬಂದು 5.5. ನೋಡಿ, ಇದನ್ನು ಈ ಥರ ನಾವು ಮಾರ್ಕ್ ಮಾಡ್ಕೊಬೇಕು. ಕಂಕಳು ಶೇಪ್ ತಗೊಳ್ಳೋದಕ್ಕೋಸ್ಕರ. ಇದು 7 ಬಂದು ರೆಡಿ, ಇದು 8 ಎಕ್ಸ್ಟ್ರಾ. ಈ ನೆಕ್ಕಿನ ಅಗಲ ಮಾರ್ಕ್ ಮಾಡಿರೋ ಹತ್ರ ಇಂದ ಕೆಳಗಡೆಗೆ ನೆಕ್ಕಿನ ಉದ್ದ ತಗೋಬೇಕು. ಮುಂದೆ ನೆಕ್ಕಿನ ಉದ್ದ 5.5 ಫ್ರಂಟ್ ನೆಕ್. ಇದು ರೌಂಡ್ ಶೇಪ್ ಹಾಕೋದಕ್ಕೋಸ್ಕರ ಈ ಥರ ಸ್ಕ್ವೇರ್ ಹಾಕೋಬೇಕು. ಕೆಳಗಡೆ ಬಂದು ಸೊಂಟ ಬಂದು 6 + 1 7. 6, ಇದು 7. ಇದು ರೆಡಿ 6 ಇಂಚ್. 7 ಇರೋದು ಎಕ್ಸ್ಟ್ರಾ, 1 ಇಂಚ್ ಎಕ್ಸ್ಟ್ರಾ ಸೇರಿಸ್ಬೇಕು. ಮತ್ತು ನೋಡಿ, ಶೇಪ್ ತಗೋಬೇಕು. ಕಂಕಳ್ದು 2 ಶೇಪ್ ತಗೋಬೇಕು. ಮತ್ತು ರೌಂಡ್. ಇದು ಏನು ತಗೊಳ್ಳೋದು? ಇದು ಸೊಂಟ ಅಲ್ಲ, ಇದು ರೌಂಡು. ನೆಕ್ಕಿನ ಉದ್ದ ಇದು, ಮುಂದೆ ನೆಕ್ಕಿನ ಉದ್ದ. ಇದು ನೆಕ್ಕಿನ ಅಗಲ.